ಹೋದರು. ಆಮೇಲೆ ಇನ್ನು ಆ್ಯಡ್ ಚಾರ್ಜ್ ಅದು ಇದು ಅಂತ ಈಗ ಸರಾಸರಿ ನಮಗೆ 50% ಚಾರ್ಜ್ ಆಗ್ತಾ ಇದ್ದಾರೆ. ನಮಗೆ 200 ರೂಪಾಯಿ 300 ರೂಪಾಯಿ ಅವ್ರ ಹತ್ರ ನಾವು ವಾಪಸ್ ತಗೋಬೇಕಂತ ಹೇಳಿದ್ರೆ ಹರಸಾಹಸ ಮಾಡಬೇಕು. ನಮ್ಮದು ಹೋರಾಟ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹೋಟೆಲ್ಗೆ ನಾವೇ ಓನರ್, ಸ್ವಿಗ್ಗಿಯವರಲ್ಲ. ನಾವು ಅವರಿಗೆ ಫುಡ್ ಕೊಡಬೇಕಾ ಬೇಡ ಅಂತ ನಾವು ಡಿಸಿಷನ್ ಮಾಡೋಕ್ಕೋಸ್ಕರ ಇವತ್ತು ಸೇರಿದ್ದೀವಿ. ಆದ್ದರಿಂದ ನಾವು ಸ್ವಿಗ್ಗಿ ಝೊಮ್ಯಾಟೋದ ಮೇಲೆ ಡಿಪೆಂಡ್ ಆಗದೆ ಅಲ್ಲಿಂದ ಹೊರಗೆ ಬಂದು ನಾವು ಹೇಗೆ ಬಿಸ್ನೆಸ್ ಮಾಡ್ಬೋದು ಅನ್ನೋ ಬಗ್ಗೆ ಯೋಚನೆ ಮಾಡ್ತೀವಿ. ಒಂದೇ ಸರಿ ಸ್ವಿಗ್ಗಿಯಿಂದ ನಾವು ಹೊರಗಡೆ ಬರ್ತೀವಿ, ಇದಂತೂ ಖಂಡಿತ. ಈ ಕಸ್ಟಮರ್ ನಮಗೇನಾದರೂ ನೀವು ಪೇಮೆಂಟ್ ಮಾಡಿದಾಗ, ಫುಡ್ ಆರ್ಡ್ರ್ ಮಾಡಿ ಪೇಮೆಂಟ್ ಮಾಡಿದಾಗ ಅದು ನೇರವಾಗಿ ನಮಗೆ ಬರ್ತಾ ಇಲ್ಲ, ಸ್ವಿಗ್ಗಿಯವರಿಗೆ ಹೋಗ್ತಾ ಇದೆ. ಆ ನಮ್ಮ ಅಕೌಂಟಿಗೆ ಬರಬೇಕಾದ್ರೆ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಅದು ಅಮೌಂಟ್ಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ. ಇವರು ಬರೀ ಇಂಗ್ಲೀಷ್ ಫಾರ್ಮೆಟಲ್ಲಿ ಕೊಟ್ಟರೆ ಆಗಲ್ಲ, ಇದು ಕರ್ನಾಟಕ, ಕನ್ನಡ ಫಾರ್ಮೆಟಲ್ಲಿ ಕೊಡಲಿ. ಇವರು ನಮ್ಮ ಗಮನಕ್ಕೂ ತಾರದೆ, ನಮ್ಮ ಹತ್ರನೂ ಕೇಳದೆ ಈ ಆ್ಯಡ್ಗೆ ಗ್ರೋತ್ ಪ್ರಮೋಷನ್ ಅಂತೇಳಿ ಹೇಳಿ ಅವರು ನಮ್ಮ ಪೇಔಟ್ನಲ್ಲಿ ಎಲ್ಲ ಬರೀತಾರೆ. ಅದು ನಮಗೆ ಗೊತ್ತಿಲ್ಲ. ಇವತ್ತು ಬೆಂಗಳೂರಲ್ಲಿ ಹೋಟ್ಲು ಉದ್ಯಮಕ್ಕೆ ಸ್ವಿಗ್ಗಿ ಅವರಿಂದ ಕಮಿಷನ್ ವಿಚಾರದಲ್ಲಿ, ಅವರು ಕೊಡೋ ಕಮಿಷನ್ ವಿಚಾರದಲ್ಲಿ ತುಂಬ ತೊಂದರೆಗಳಾಗಿದೆ ಉದ್ಯಮಕ್ಕೆ. ಅದು ತುಂಬ ದಿವಸ ಅಂದರೆ ಸುಮಾರು ವರ್ಷಗಟ್ಟಲೆಯಿಂದ ಅನ್ವಯಿಸ್ಕೊಂಡು ಬರ್ತಾಯಿದ್ದೀವಿ. ಅದರ ವಿರುದ್ಧ ಇವತ್ತು ನಾವೆಲ್ಲ ಒಂದು ಸಮಾಲೋಚನೆ ಸಭೆಯನ್ನು ಮಾಡಿ ಮುಂದೆ ಇದಕ್ಕೆ ಏನು ತೀರ್ಮಾನ ತಗೋಬೋದು ಅಂತೇಳಿ ನಿರ್ಧಾರ ತಗೊಳ್ಳಿಕ್ಕೆ ಇವತ್ತು ನಾವೆಲ್ಲ ಕಂಕಣಬದ್ಧರಾಗಿದ್ದೇವೆ. ಅದಕ್ಕೆ ಮುಂದಿನ ದಿನದಲ್ಲಿ ಅದಕ್ಕೆ ಸರಿಯಾದ ನ್ಯಾಯ ಸಿಗದೇ ಇದ್ದಲ್ಲಿ ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘದ ಜೊತೆಗೆ ಎಲ್ಲ ಹೋಟೆಲ್ ಸಂಘಗಳು ಸೇರಿ ಒಂದು ಉಗ್ರ ಹೋರಾಟ ಮಾಡೋದಲ್ಲದೆ ಅದಕ್ಕೆ ತಕ್ಕ ನ್ಯಾಯವನ್ನು ದೊರಕಿಸುವಲ್ಲಿ ನಾವೆಲ್ಲ ಪ್ರಯತ್ನ ಪಡಲಿಕ್ಕೆ ಇವತ್ತೆಲ್ಲ ಸೇರ್ತಾ ಇದ್ದೀವಿ. ನನ್ನ ಹೆಸರು ಶ್ರೀನಿವಾಸ್ ಶೆಟ್ಟಿ ಅಂತ, ಸ್ವಾತಿ ಗ್ರೂಪ್ ಆಫ್ ಡೈರೆಕ್ಟ್ರು, ಜೊತೆಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋಟೆಲ್ ಘಟಕದ ಅಧ್ಯಕ್ಷ, ಬೆಂಗಳೂರು ಬಂಟ್ರ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ. ಒಂದು 6-7-8 ವರ್ಷಗಳ ಹಿಂದೆ ಹೋಟೆಲ್ ಉದ್ಯಮವನ್ನು ನಾವು ಡಿಜಿಟಲ್ ಲೋಕಗೊಳಿಸಿ ನಿಮ್ಮ ಉದ್ಯಮಕ್ಕೆ ನಾವು ಬಹಳ ಸಪೋರ್ಟ್ ಆಗಿರ್ತೀವಂತ ಒಂದು ಆ್ಯಪ್ ಬರುತ್ತೆ, ಸ್ವಿಗ್ಗಿ ಅಂತ. ಅವರು ಮೊದಲು ಬಂದು ಮಾಡಿರೋದೇ ಕಸ್ಟಮರ್ಸು ಮತ್ತು ಹೋಟೆಲರು ಅವ್ರ ಮೇಲೆ ಡಿಪೆಂಡಿಂಗ್ ಆಗಿರೋ ಥರ ಮಾಡಿದ್ರು. ಎಲ್ಲ ಫ್ರೀ ಕೊಡ್ತಾರೆ, ಯಾವುದೇ ಚಾರ್ಜ್ ಮಾಡದೆ. ನಮ್ಮನ್ನು ಮುಂದಿನ ದಿನಗಳಲ್ಲಿ ನಮ್ಮಿಂದ ಎಷ್ಟು ಕೇಳಬೇಕೋ ಅಷ್ಟಕ್ಕೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಅವ್ರ ಮೇಲೆ ಡಿಪೆಂಡ್ ಆಗಿರುವ ಥರ ಮೊದಲು ಅವರು ಮಾಡಿದ್ರು. ಆಮೇಲೆ ಸಣ್ಣ ಕಮಿಷನ್ಗಳನ್ನು ಸೇರ್ಸೋಕ್ಕೆ ಶುರು ಮಾಡಿದ್ರು. ನಮಗೂ ಮೇಂಟೆನೆನ್ಸ್ ಇದೆ, ನಮ್ಮದು ಆಫೀಸ್ ಖರ್ಚಿದೆ ಅಂತ ಕತೆಗಳೆಲ್ಲ ಹೇಳಿ ಮೇಂಟೆನೆನ್ಸ್ ಚಾರ್ಜು ಅದು ಇದು ಅಂತ ಸ್ವಲ್ಪ ಸೇರ್ಸೋಕೆ ಮಾಡಿದ್ರು. ಆಮೇಲೆ 20% ಕಮಿಷನ್ಗೆ ಹೋದರು. ಫಸ್ಟ್ 5% ಇತ್ತು, ಆಮೇಲೆ 20%ಗೆ ಹೋದರು, ಆಮೇಲೆ 25%ಗೆ ಹೋದರು. ಆಮೇಲೆ ಇನ್ನು ಆ್ಯಡ್ ಚಾರ್ಜ್ ಅದು ಇದು ಅಂತ ಈಗ ಸರಾಸರಿ ನಮಗೆ 50% ಚಾರ್ಜ್ ಆಗ್ತಾಯಿದ್ದಾರೆ. 1,000 ರೂಪಾಯಿ ನಾವು ಬಿಸ್ನೆಸ್ ಮಾಡಿದ್ರೆ ನಮಗೆ 200 ರೂಪಾಯಿ 300 ರೂಪಾಯಿ ಅವ್ರ ಹತ್ರ ನಾವು ವಾಪಸ್ ತಗೋಬೇಕಂತ ಹೇಳಿದ್ರೆ ಹರಸಾಹಸ ಮಾಡಬೇಕು. ಕಂಟಿನ್ಯೂಷನ್ ಆಗಿ ನಾವೇನಾದರೂ ಆ ಏರಿಯಾ ಮ್ಯಾನೇಜರಿಗೆ ಫೋನ್ ಮಾಡಿದ್ರೆ 2 ದಿವಸ ಫೋನ್ ಪಿಕ್ ಮಾಡ್ತಾರೆ, ಬರ್ತದೆ ಅಂತ ಹೇಳ್ತಾರೆ. 3ನೇ ದಿವಸಕ್ಕೆ ಅವ್ರ ಫೋನ್ ಸ್ವಿಚ್ ಆಫ್ ಆಗಿರ್ತದೆ. ಯಾಕಂದರೆ ಇದೊಂದು ಫ್ರಾಡ್ ಕಂಪ್ನಿ, ನಾವು ನೇರವಾಗಿ ಹೇಳ್ತೀವಿ, ಇದೊಂದು ದೊಡ್ಡ ಫ್ರಾಡ್ ಕಂಪನಿ. ಯಾಕಂದರೆ ಇವರು ಆಹಾರ ಕಳ್ಳರು ಅಂತಾರೆ ಇವ್ರನ್ನ. ಇವರು ದುಡ್ಡು ಕದಿಯೋದಲ್ಲ, ಆಹಾರವನ್ನೇ ಕಳಿಯೋದು. ನಾವು ತಯಾರಿಸ್ತಿರುವಂಥ ಆಹಾರವನ್ನು ಕದ್ದು ಗ್ರಾಹಕರಿಗೆ ಮಾರೋದು. ಮತ್ತು ಗ್ರಾಹಕರಿಗೆ ಯಾವುದೋ ಒಂದು ಹೋಟೆಲಿನ ಬ್ರ್ಯಾಂಡ್ ಇರುತ್ತೆ, ಆ ಹೋಟೆಲಲ್ಲಿ ಐಟಮ್ಗಳು ರೇಟ್ ಜಾಸ್ತಿ ಅದು ಇದು ಅಂತ ಇವ್ರು ಮನವರಿಕೆ ಮಾಡ್ತಾರೆ. ಆದರೆ ಆ ರೇಟ್ ಬಂದಿರುವಂಥ ಲಾಭಾಂಶ ಗ್ರಾಹಕರಿಂದ ಏನು ಕಿತ್ಕೊತಾರೆ ಅದನ್ನು ಪೂರ್ತಿಯಾಗಿ ಅವರೇ ತಿಂತಾರೆ, ಬಿಟ್ಟರೆ ಹೋಟೆಲ್ ಅವರಿಗೆ ಯಾರಿಗೂ ಕೊಡ್ತಿಲ್ಲ. ಹೋಟೆಲ್ ಅವ್ರು ತಿಂತಾ ಇದ್ದಾರೆ, ಹೋಟೆಲ್ ಅವ್ರು ಜಾಸ್ತಿ ರೇಟ್ ಅಂತ ಬಿಂಬಿಸ್ತಾ ಇದ್ದಾರೆ. ಹಾಗಾಗಿ ನಾವು ಸಮಾನ ಮನಸ್ಕರೆಲ್ಲ ಇವತ್ತು ಸೇರಿದ್ದೀವಿ. ನಮ್ಮದು ಹೋರಾಟ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹೋಟೆಲ್ಗೆ ನಾವೇ ಓನರ್, ಸ್ವಿಗ್ಗಿಯವರಲ್ಲ. ನಾವು ಅವರಿಗೆ ಫುಡ್ ಕೊಡಬೇಕಾ ಬೇಡ ಅಂತ ನಾವು ಡಿಸಿಷನ್ ಮಾಡೋಕ್ಕೋಸ್ಕರ ಇವತ್ತು ಸೇರಿದ್ದೀವಿ. ಇವರು ನಮಗೆ ಸರಿಯಾದ ರೆಸ್ಪಾನ್ಸ್ ಮಾಡಿದೆ. ಯಾಕಂದರೆ ಇವರು ಮಲತಾಯಿ ಧೋರಣೆ ಅಂತಾರಲ್ಲ, ಎಲ್ರಿಗೂ ಒಂದೇ ಥರ ಮಾಡ್ತಾಯಿಲ್ಲ. ಯಾರು ಇವರ ಪರವಾಗಿ ಧ್ವನಿ ಎತ್ತಾರೋ, ಯಾರು ಸಮರ್ಥರಿದ್ದಾರೋ ಅವರಿಗೆ ಇವರು ಅಷ್ಟು ಕಮಿಷನ್ ತಗೊಳ್ತಾಯಿಲ್ಲ. ನಮಗಿದೆಲ್ಲ ನಾವು ರಿಸರ್ಚ್ ಮಾಡಿದ್ದೀವಿ. ಸಮರ್ಥರಿಗೆ ಇವರು ಕಡಿಮೆ ಕಮಿಷನಲ್ಲಿ ಕೊಡ್ತಾಯಿದ್ದಾರೆ. ಯಾರು ಅವ್ರನ್ನ ರೀಚ್ ಆಗೋಕ್ಕೆ ಆಗ್ತಾ ಇಲ್ವೋ, ಯಾರು ಸ್ವಲ್ಪ ಅಸಮರ್ಥರಿದ್ದಾರೋ, ಅಂದರೆ ಒಂದು ಸಣ್ಣ ಪುಟ್ಟ ಹೋಟೆಲ್ ಉದ್ಯಮ ಮಾಡ್ತಾಯಿದ್ರು, ಅವರಿಂದ ಸರಿಯಾಗಿ ಕೇಳ್ತಾ ಇದ್ದಾರೆ ಇವರು. ಆದ್ದರಿಂದ ನಾವು ಅವ್ರ ವಿರುದ್ಧ ಹೋರಾಟ ಇಲ್ಲ. ಬಟ್ ನಮಗೆ ಸ್ವಿಗ್ಗಿ ಬೇಕಾ ಬೇಡವೋ, ಯಾಕಂದರೆ ನಾವು ಹೋಟೆಲ್ ಮಾಡುವಾಗ ಅಲ್ಲಿ ಸ್ಕೂಲ್ ಇದೆಯೋ, ಕಾಲೇಜ್ ಇದೆಯೋ, ಹಾಸ್ಪಿಟ್ಲ್ ಇದೆಯೋ, ಅಥವಾ ಯಾವುದಾದ್ರು ಗೌರ್ಮೆಂಟ್ ಆಫೀಸ್ ಇದೆಯೋ ಅಂತ ನೋಡ್ತೀವಿ, ಬಿಟ್ಟರೆ ಸ್ವಿಗ್ಗಿ ಝೊಮ್ಯಾಟೋದು ಕಸ್ಟಮರ್ ಇದ್ದಾರೆ ಅಂತ ನೋಡಲ್ಲ ನಾವು. ನಮ್ಗೆ ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು, ಆದರೆ ನಮ್ಮನ್ನು ಡಿಪೆಂಡ್ ಮಾಡ್ಕೊಂಡಿದ್ದಾರೆ ಇವರು. ಆದ್ದರಿಂದ ನಾವು ಸ್ವಿಗ್ಗಿ ಝೊಮ್ಯಾಟೋದ ಮೇಲೆ ಡಿಪೆಂಡ್ ಆಗದೆ ಅಲ್ಲಿಂದ ಹೊರಗೆ ಬಂದು ನಾವು ಹೇಗೆ ಬಿಸ್ನೆಸ್ ಮಾಡ್ಬೋದು ಅನ್ನೋ ಬಗ್ಗೆ ಯೋಚನೆ ಮಾಡ್ತೀವಿ. ಇಲ್ಲ ನಮಗೆ ಅವ್ರು ಪೂರಕವಾಗಿ ನಿಮಗೆ 2 ಬರ್ಡನ್ ಮಾಡಲ್ಲ ಅಂತ ಹೇಳಿ ನಮ್ಮನ್ನೇನಾದರೂ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ, ಎಲ್ರಿಗೂ ಒಬ್ರಿಗಿಬ್ರಿಗಲ್ಲ, ಇಡೀ ಕರ್ನಾಟಕದಲ್ಲಿ ಸ್ವಿಗ್ಗಿ ಅವರದ್ದು ಒಂದೇ ರೇಟ್ ಆಗಿರಬೇಕು ಕಮಿಷನ್. ಈ ರೀತಿಯ ನ್ಯಾಯ ತೀರ್ಮಾನಕ್ಕೆ ಬಂದರೆ ನಾವು ಮುಂದಿನ ದಿನಗಳಲ್ಲಿ ಸ್ವಿಗ್ಗಿ ಜೊತೆ ಟೈಅಪ್ ಆಗ್ತೀವಿ. ಇಲ್ಲಾಂದರೆ ನಾವು
ಈಗ ನಾವು ಆಲ್ರೆಡಿ 1,000 ಜನ ಇಲ್ಲಿಗ ಇದು ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇನ್ನು ಮುಂದಿನ 15 ದಿವಸದಲ್ಲಿ ಒಂದು 15ರಿಂದ 20,000 ರಿಜಿಸ್ಟ್ರೇಷನ್ ಆಗುತ್ತೆ. ಒಂದೇ ಸರಿ ಸ್ವಿಗ್ಗಿಯಿಂದ ನಾವು ಹೊರಗಡೆ ಬರ್ತೀವಿ, ಇದಂತೂ ಖಂಡಿತ. ಈ ಮೆಸೇಜನ್ನು ನಾವು ಅವರಿಗೆ ಕೊಡ್ತಾ ಇದ್ದೀವಿ. ಅವ್ರು ಬಂದರೆ ಬರಲಿ, ನಾವಂತೂ ಅವ್ರ ಹತ್ರ ಹೋಗೋದಿಲ್ಲ, ನಮ್ಗೆ ಅಗತ್ಯ ಇಲ್ಲ. ಯಾಕಂದ್ರೆ ನಾನು ಆಗಲೇ ಹೇಳ್ದಂಗೆ ನಾವು ಅವ್ರ ಹತ್ರ ಕೇಳಿ ಹೋಟ್ಲ್ ಮಾಡಲಿಲ್ಲ, ಅವ್ರ ಹತ್ರ ಕೇಳಿ ಬಿಸ್ನೆಸ್ ಮಾಡೋ ಅಗತ್ಯ ಇಲ್ಲ. ನಮ್ಮ ಹೋಟೆಲ್ಗಳಿಗೆ ನಾವೇ ಓನರ್. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಈ ರೀತಿಯಾದಂಥ ಒಂದು ಹೋರಾಟಕ್ಕೆ ಮುಂದಾಗ್ತೀವಿ. ನವೀನ್ ಶೆಟ್ಟಿ, ಅಯೋಧ್ಯೆ ಹೋಟೆಲ್. ಅದ್ರ ಮೇಲೆ ಹಿಡನ್ ಚಾರ್ಜಸ್ಗಳನ್ನೆಲ್ಲ ನಮ್ಮ ಮೇಲೆ ಹೇರ್ತಾ ಇದ್ದಾರೆ. ಅದು ಏನು 22% ಚಾರ್ಜಸ್ಸು, ಅದ್ರ ಮೇಲೆ GST. ಅದಾದಮೇಲೆ ಅವರು ಲಾಂಗ್ ಡಿಸ್ಟೆನ್ಸ್ ಆರ್ಡ್ರ್ ಅಂತ ಎಕ್ಸ್ಟ್ರಾ ತೊಗೋತಾ ಇದ್ದಾರೆ, ಕ್ಲಿಕ್ಸ್ ಅಂತ ತೊಗೋತಾ ಇದ್ದಾರೆ, ಪ್ರಮೋಷನ್ಸ್ ಅಂತ ತೊಗೋತಾ ಇದ್ದಾರೆ. ಆಮೇಲೆ ಸರ್ಚ್ ಆ್ಯಡ್ಸು, ಟಾಪ್ ಕ್ಲಿಕ್ಸು, ಆ್ಯಡ್ಸ್ ಆಫರು, ಈ ರೀತಿ ಎಲ್ಲ ಆಗಿಬಿಟ್ಟು ನಾವು ಏನು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅದರಲ್ಲಿ ಅವರು 50 to 60% ಅವರೇ ಪೇಔಟ್ ಕಟ್ ಮಾಡ್ಕೋತಾ ಇದ್ದಾರೆ. ಈಗ ಕಸ್ಟಮರ್ ನಮಗೇನಾದರೂ ಪೇಮೆಂಟ್ ಮಾಡಿದಾಗ, ಫುಡ್ ಆರ್ಡ್ರ್ ಮಾಡಿ ಪೇಮೆಂಟ್ ಮಾಡಿದಾಗ ಅದು ನೇರವಾಗಿ ನಮಗೆ ಬರ್ತಾ ಇಲ್ಲ, ಸ್ವಿಗ್ಗಿಯವರಿಗೆ ಹೋಗ್ತಾ ಇದೆ. ಸ್ವಿಗ್ಗಿಯವ್ರು ನಮ್ಗೆ ಅದನ್ನು 10 ದಿನಗಳ ನಂತರ ನಮ್ಮ ಅಕೌಂಟಿಗೆ ಹಾಕ್ತಾರೆ. ಆ ನಮ್ಮ ಅಕೌಂಟಿಗೆ ಬರಬೇಕಾದ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಅದು ಅಮೌಂಟ್ಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ. ಇದು ಹೆಂಗೆ ಯಾವ ರೀತಿ ಅಂತ ಹೇಳಿದ್ರೆ ಈ ರೌಡಿಸಮ್ ಅಂತ ಇದ್ದಾರಲ್ಲ, ಇದು ನಾನು ಡಿಜಿಟಲ್ ರೌಡಿಸಮ್ ಅಂತ ಕರಿತೀನಿ. ನಾನು ಕೊಟ್ಟಷ್ಟು ನೀವು ತೊಗೋಬೇಕು ಅಂತ ಅವ್ರು ಆರ್ಡ್ರ್ ಕಳಿಸ್ತಾರೆ ನಮಗೆ, ನಾನು ಏನು ಕೊಡ್ತೀನಿ ನೀನು ತೊಗೊಳ್ಳಿ ಅಂತ. ಈ ದೌರ್ಜನ್ಯದ ವಿರುದ್ಧವಾಗಿ ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೀವಿ. ಸರ್, ಸ್ವಿಗ್ಗಿಯಲ್ಲಿ ಮಾತಾಡಬೇಕಂದ್ರೆ ಸ್ವಿಗ್ಗಿ ಮ್ಯಾನೇಜರ್ಸ್ ಅಂತ ಇರ್ತಾರೆ, ಎಲ್ಲ ಹೋಟೆಲ್ಗಳಿಗೆ ಇರಲ್ಲ. ಕೆಲವು ಹೋಟೆಲ್ಗಳಿಗೆ 3 ಲಕ್ಷದ ಮೇಲೆ 4 ಲಕ್ಷದ ಮೇಲೆ ವಾರಕ್ಕೆ ಯಾರು ಬಿಸ್ನೆಸ್ ಮಾಡ್ತಾರೆ, ತಿಂಗಳಿಗೆ ಬಿಸ್ನೆಸ್ ಮಾಡ್ತಾರೆ, ಅವರಿಗೆ ಸ್ವಿಗ್ಗಿ POC ಅಂತ ಇರ್ತಾರೆ. ಬಟ್ ಯಾವ ಸ್ವಿಗ್ಗಿ POCಗಳು ಸರಿಯಾಗಿ ಫೋನೇ ತೆಗೆಯೋದಿಲ್ಲ. ನಾವು ಇಷ್ಟೇ ಕಾಲ್ ಮಾಡೋದು ಫೋನ್ ತೆಗೆಯೋದಿಲ್ಲ, ಅವ್ರು ನಮ್ಮ ಹೋಟ್ಲಿಗೆ ಬರೋದೇ ಇಲ್ಲ. ನಮಗೊಂಥರ ಅವರು ಅಗೋಚರ ಶಕ್ತಿಗಳು, ಅವ್ರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಎಲ್ಲೋ ಕೂತ್ಕೊಂಡಿರ್ತಾರೆ, ನಮ್ಮ ದುಡ್ಡು ತಗೋತಾ ಇದ್ದಾರೆ ಅಷ್ಟೇ. ನಮ್ಮ ಕರ್ನಾಟಕದ ಹುಬ್ಬಳ್ಳಿಯಿಂದ, ಬೆಳಗಾಮಿಂದ, ಶಿವಮೊಗ್ಗದಿಂದ, ದಾವಣಗೆರೆಯಿಂದ ಎಲ್ಲ ನಮಗೆ ಹೋಟೆಲ್ ಉದ್ಯಮಗಳು, ನಮ್ಮ ಬಂಧುಗಳು, ನಮ್ಮ ಸ್ನೇಹಿತರು ನಮಗೆಲ್ಲ ಮೆಸೇಜ್ ಮಾಡಿ, ಫೋನ್ ಮಾಡಿಬಿಟ್ಟು ನಾವು ನಿಮ್ಮ ಜೊತೆಗಿದ್ದೀವಿ, ಇವತ್ತು ನಮಗೆ ಬೆಂಗಳೂರಿಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಮೆಸೇಜನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಯಾವ ನಿರ್ಧಾರಗಳನ್ನು ತಗೋತೀರಿ ಆ ನಿರ್ಧಾರ ಜೊತೆ ನಾವಿದ್ದೀವಿ ಅಂತ ಹೇಳಿದ್ದಾರೆ. ಅಜಿತ್ ಶೆಟ್ಟಿ ಅಂತ ಹೋಟೆಲ್ ಉದ್ಯಮಿ. ಒಂದು ಹೋಟೆಲ್ ಉದ್ಯಮ ಅಂದಮೇಲೆ ತುಂಬ ಒಂದು ಕಷ್ಟಗಳಿರ್ತದೆ. ಹಾಗೂ ಡೇ ಆ್ಯಂಡ್ ನೈಟ್ ನಾವು ಕಷ್ಟಪಡ್ತೀವಿ. ಒಂದು ಲೇಬರ್ಸ್ನ ಹಾಕ್ಕೊಂಡು ನಾವು ಒಂದು ಹೋಟ್ಲ್ ಉದ್ಯಮ ನಡೆಸಬೇಕಂದ್ರೆ ಅದು ಎಷ್ಟು ಕಷ್ಟ ಇದೆ ಅನ್ನೋದು ನಮಗೆ ಗೊತ್ತಿದೆ. ಅಂಥದ್ರಲ್ಲಿ ಇವರು 1 ಲಕ್ಷ ವ್ಯಾಪಾರ ಮಾಡಿದ್ರೆ ನಮಗೆ 20,000ನೋ 25,000ನೋ ಕೊಟ್ಟರೆ ಇವತ್ತಿನ ಫುಡ್ ಕಾಸ್ಟ್ 40-45% ಮೇಲಿದೆ. ಆಯಿತಾ? ಈ ಥರ ಒಂದು ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಿದ್ದಾರೆ, ಮತ್ತು ಕೆಲವೊಂದು ತುಂಬ ಸಿಂಪ್ಲಿಫಿಕೇಷನ್ಸ್ ಎಲ್ಲ ಮಾಡಬೇಕು. ಎಕ್ಸಾಂಪಲ್ಲು, ಇವಾಗ ಒಂದು ಅಗ್ರಿಮೆಂಟ್ ಇರ್ಬೋದು. ಅಗ್ರಿಮೆಂಟ್ ಬಂದುಬಿಟ್ಟು ಇವರು ಬರೀ ಇಂಗ್ಲೀಷ್ ಫಾರ್ಮೆಟಲ್ಲಿ ಕೊಟ್ಟರೆ ಆಗಲ್ಲ, ಇದು ಕರ್ನಾಟಕ, ಕನ್ನಡ ಫಾರ್ಮೆಟಲ್ಲಿ ಕೊಡಲಿ ಇವರು. ಒಂದು ಹೋಟೆಲ್ ಇಂಡಸ್ಟ್ರಿ ಅಥವಾ ಒಂದು ಫುಡ್ ಆ್ಯಂಡ್ ಬ್ಯೂರೇಜ್ ಇಂಡಸ್ಟ್ರಿಯಲ್ಲಿ ತುಂಬ ಜನ ವಿದ್ಯಾವಂತರು ಕೂಡ ಇದ್ದಾರೆ. ಎಲ್ಲರಿಗೂ ಇಂಗ್ಲೀಷ್ ಬರಬೇಕಂತ ಏನಿಲ್ಲ. ಅಥವಾ ಎಲ್ಲರಿಗೂ ಇವರು ಪೇಮೆಂಟ್ ಸಮ್ಮರಿ ಏನು ಬರೀತಾರೆ, ಇಷ್ಟಿಷ್ಟು ಅಂತ ಹಿಡನ್ ಚಾರ್ಜಸ್ ಬರೀತಾರೆ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳುವಂಥವರು ತುಂಬ ಜನ ಇಲ್ಲ. ಇವತ್ತು ಕಷ್ಟಪಟ್ಟು ಅವರು ಉದ್ಯಮವನ್ನು ಕಟ್ಕೊಂಡಿದ್ದಾರೆ. ಅಂಥ ಒಂದು ಕಾಂಪ್ಲಿಕೇಶನ್ಸನ್ನೆಲ್ಲ ತೆಗೆದುಬಿಟ್ಟು ಒಂದು ಅಗ್ರಿಮೆಂಟಲ್ಲಿ ಕನ್ನಡದಲ್ಲಿ ಒಂದು ಸಿಂಪಲ್ ಆಗಿ ಅಗ್ರಿಮೆಂಟ್ ಮಾಡಲಿ, ಒಂದು ನಾರ್ಮಲ್ ಪರ್ಸನ್ಗೆ ಅರ್ಥವಾಗೋ ರೀತಿಯಲ್ಲಿ ಅವರು ಅಗ್ರಿಮೆಂಟ್ ಮಾಡಲಿ. ಪೇಮೆಂಟ್ ಸಮ್ಮರಿಯನ್ನು ಕೇವಲ ಒಂದು 2-3 ಒಬ್ಬ ನಾರ್ಮಲ್ ಪರ್ಸನ್ಗೆ, ಒಬ್ಬ ಲೇಮ್ಯಾನ್ಗೆ ಅರ್ಥವಾಗುವಂಥ ಒಂದು ಲ್ಯಾಂಗ್ವೇಜಲ್ಲಿ ಪೇಮೆಂಟ್ ಸಮ್ಮರಿ ಮಾಡಲಿ. ಈ ಥರ ನಮ್ಮದು ಹಲವಾರು ಡಿಮ್ಯಾಂಡ್ಗಳಿದೆ. ಆ ಡಿಮ್ಯಾಂಡ್ಗೆ ಸ್ಪಂದಿಸಿದಲ್ಲಿ ನಾವು ಸ್ವಿಗ್ಗಿ ಜೊತೆ ವ್ಯವಹಾರವನ್ನು ಮುಂದುವರಿಸ್ತೇವೆ. ಇಲ್ಲ ಅಂತ ಆದಲ್ಲಿ ನಾವೊಂದು ಕಂಪ್ಲೀಟ್ ಹೋಟೆಲ್ ಉದ್ಯಮ ಇವರ ವಿರುದ್ಧವಾಗಿ ನಿಂತು ಒಂದು ಸ್ವಿಗ್ಗಿಯನ್ನೇ ಬಹಿಷ್ಕರಿಸುವಂಥ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ಇವರಿಗೊಂದು ದೊಡ್ಡ ಮಟ್ಟದ ಆರ್ಥಿಕ ಹೊಡೆತವನ್ನು ಕೊಡಲಿಕ್ಕೆ ನಾವೆಲ್ಲ ಸಜ್ಜಾಗಿದ್ದೇವೆ ಸರ್ ಇವತ್ತು. ಆಯಿತಾ? ಹಾಗಾಗಿ ಈಗ ನಮಗೆ ಮೊದಲು ತುಂಬ ಕಡಿಮೆ ಒಂದು ಇದರಲ್ಲಿ ಇತ್ತು, 5%ಇಂದ ಸ್ಟಾರ್ಟ್ ಮಾಡಿದ್ರು. ಇವತ್ತು 40, 45, 50%ವರೆಗೂ ಬಂದಿದೆ. ಇನ್ನು ನಮಗೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲಿವರೆಗೂ ಏನೋ ಒಂದು ಸಹಿಸ್ಕೊಂಡಿದ್ದೇವೆ, ಇನ್ನು ಮೇಲೆ ಸಹಿಸ್ಕೊಳ್ಳೋದು ತುಂಬ ಕಷ್ಟ. ಸುಧೀರ್ ಅಂತ ಸರ್. ಯಾವ ಹೋಟೆಲ್ ನಡೆಸ್ತೀರಿ ಸರ್? ಅಕ್ಷತಾ ನಾಟಿ ಸ್ಟೈಲ್ ಅಂತ ರೆಸ್ಟೋರೆಂಟ್ ನಡೆಸ್ತಾ ಇದ್ದೀವಿ ಸರ್. ಒಂದು ಬಿಸ್ನೆಸ್ಸನ್ನು ನ್ಯಾಯಯುತವಾದ ರೀತಿಯಲ್ಲಿ ಮಾಡಿದರೆ ಅದಕ್ಕೆ ಬೆಲೆ ಇರ್ತದೆ. ನಮ್ಮಲ್ಲಿ ಹೇಳುವುದೊಂದು, ನಮ್ಮ ಗಮನಕ್ಕೂ ತಾರದೆ, ನಮ್ಮ ಹತ್ರನೂ ಕೇಳದೆ ಈ ಆ್ಯಡ್ಗೆ ಗ್ರೋತ್ ಪ್ರಮೋಷನ್ ಅಂಥೇಳಿ ಹೇಳಿ ಅವರು ನಮ್ಮ ಪೇಔಟ್ನಲ್ಲಿ ಎಲ್ಲ ಬರೀತಾರೆ. ಅದು ನಮಗೆ ಗೊತ್ತಿಲ್ಲ ಅವ್ರು ಯಾಕೆ ಅಷ್ಟನ್ನೆಲ್ಲ ಇದು ಮಾಡಿದ್ದಾರೆ, ಯಾರ ಗಮನಕ್ಕೂ ಬಾರದೆ ವಿದೌಟ್ ಅವರ್ ಕನ್ಸೆಂಟು ಅವ್ರು ಯಾಕೆ ಅದನ್ನು ಮಾಡ್ತಾಯಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಹೆಚ್ಚಿನ ಹೋಟೆಲಿಗರು ಇದರಲ್ಲಿ ಸಮಸ್ಯೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಇವಾಗ ನಾವು ಇದನ್ನು ಒಕ್ಕೊರಲಿನಿಂದ ನಮ್ಮ ಎಲ್ಲ ಹೋಟೆಲ್ ಬಂಧುಗಳು ಪ್ರತಿಯೊಬ್ಬರು ಇದನ್ನು ಕೇಳ್ತಾ ಇದ್ದೀವಿ, ನೀವು ಏನು ಮಾಡ್ತೀರಾ, ನಮ್ಮಲ್ಲಿ ಏನು ಪ್ರಾಮಾಣಿಕವಾಗಿ ನಮ್ಮ ಕರಾರು ಏನಿದೆ, ನಮ್ಮ ಕರಾರಿನ ಪ್ರಕಾರ ನಿಮ್ಮ ಏನು ಕಮಿಷನ್ ಇದೆ, ಕಮಿಷನ್ ಮೇಲೆ GST ಮತ್ತು TCS ಇಷ್ಟನ್ನು ಕಟ್ ಮಾಡಿ ನಮ್ಮ ಪೇಔಟನ್ನು ಕ್ಲಿಯರ್ ಕೊಡಬೇಕು. ವಿದೌಟ್ ಅವರ್ ಕನ್ಸೆಂಟು ನೀವು ಯಾವುದೇ ಫ್ರೀ ಆ್ಯಡ್ಸ್ ಇರ್ಬೋದು, ಯಾವುದೇ ಬಿಸ್ನೆಸ್ ಪ್ರಮೋಷನ್ ಆ್ಯಡ್ಸ್ಗಳನ್ನು ಇದರಲ್ಲಿ ತರಬಾರ್ದು. ಇದು ನಮ್ಮ ಒಕ್ಕೊರಲ ಮನವಿ.
ಇದಕ್ಕೆ ಅವರು ಸ್ಪಂದಿಸಬೇಕು. ಸ್ಪಂದಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಾಮೂಹಿಕವಾಗಿ ಈ ಸ್ವಿಗ್ಗಿ ಅಥವಾ ಝೊಮ್ಯಾಟೊ ಇವರಿಂದ ಈಚೆ ಬರ್ತೀವಿ. ಈಗ ಸದ್ಯಕ್ಕೆ ನಾವು ಸ್ವಿಗ್ಗಿಯನ್ನು, ಯಾಕೆಂದರೆ ಝೊಮ್ಯಾಟೊದಲ್ಲಿ ಈ ಥರದ ಸಮಸ್ಯೆಗಳನ್ನು ನಾವು ಅನುಭವಿಸಿಲ್ಲ, ಸ್ವಿಗ್ಗಿಯಲ್ಲೇ ಜಾಸ್ತಿ ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಸ್ವಿಗ್ಗಿಯಿಂದ ನಾವು ಸದ್ಯದಲ್ಲೇ ಹೊರಬರ್ತೇವೆ. ಈ ಆಲ್ರೆಡಿ ನಮ್ಮನ್ನು ಓನ್ಲಿ ಆ್ಯಪ್ನವರು ಅಪ್ರೋಚ್ ಮಾಡಿದ್ದಾರೆ. ಹಾಗೆಯೇ ಫ್ಲಿಪ್ಕಾರ್ಟ್ನವರು ನಾವು ಫುಡ್ ಡೆಲಿವರಿ ಆ್ಯಪ್ಗೆ ಬರ್ತಾ ಇದ್ದೀವಿ ಅಂತೇಳಿ ಅವರು ಕೂಡ ನಮ್ಮನ್ನು ಅಪ್ರೋಚ್ ಮಾಡಿದ್ದಾರೆ. ವಿ ಆರ್ ಜಸ್ಟ್ ಥಿಂಕಿಂಗ್ ಆಫ್ ಇಟ್. ಖಂಡಿತ ನಾವು ನಮಗೆ ಎಲ್ಲಿ ಬೆನಿಫಿಟ್ ಆಗ್ತದೆ, ಸಿ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಬಿಸ್ನೆಸ್, ವಿ ಆರ್ ಡೂಯಿಂಗ್ ಬಿಸ್ನೆಸ್, ವಿ ಹ್ಯಾವ್ ಟು ಡೂ ದ ಬಿಸ್ನೆಸ್ ಏನು ಕೇಳಿದರೆ ನಮಗೆ ಎಲ್ಲಿ ಬೆನಿಫಿಟ್ ಇದೆ ಅಲ್ಲಿ ನಾವು ಬಿಸ್ನೆಸ್ ಮಾಡ್ತೀವಿ, ಅದನ್ನೇ ಮಾಡಬೇಕು ಬಿಟ್ಟು ಈ ಥರದ ಲಾಸ್ ಮಾಡಿಕೊಂಡು ನಾವು ಬಿಸ್ನೆಸ್ ಮಾಡೋದರಲ್ಲಿ ಅರ್ಥ ಇಲ್ಲ. ನಮ್ಮ ಹೆಚ್ಚಿನ ಹೋಟೆಲಿಗರಿಗೆ ಏನಾಗಿದೆ, ವಾರದ ಪೇಔಟು ಏನು ಕೇಳಿದರೆ ಪೇಔಟ್ ಗೊತ್ತಿಲ್ಲ ಅವರಿಗೆ, ಅವ್ರು ನೋಡೋದಿಲ್ಲ ಅದನ್ನು. ಡೈಲಿ ಸ್ವಿಗ್ಗಿ ಬಿಸ್ನೆಸ್ ಆಗಿದೆ, ಝೊಮ್ಯಾಟೊ ಬಿಸ್ನೆಸ್ ಆಗಿದೆ ಅಂತ ನೋಡ್ಕೊಂಡಿರ್ತಾರೆ. ಬಟ್ ಎಂಡ್ ಆಫ್ ದ ಡೇ ಅವ್ರಿಗೇನು ಸಿಗುತ್ತೆ ಕೇಳಿದರೆ ಏನೂ ಸಿಗ್ತಾ ಇಲ್ಲ. ಇದು ನಿಜವಾದ ವ್ಯವಸ್ಥೆ ಸದ್ಯದ ಪರಿಸ್ಥಿತಿಯಲ್ಲಿ. ನಾನು ಸಂತೋಷ್ ಕುಮಾರ್ ಶೆಟ್ಟಿ ಅಂತ, ಗಂಧರ್ವ ಸಿಪ್ ಆ್ಯಂಡ್ ಡೈನ್ ಅಂತ, ವಿಜಯನಗರದಲ್ಲಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ